ಒಂದು ಮಾತಿದೆ, ಒಳ್ಳೇದು ಮಾಡೋದಕ್ಕಾಗದೇ ಇದ್ರೂ ತೊಂದರೆ ಇಲ್ಲ, ಆದರೆ ಕೆಟ್ಟದ್ದು ಮಾಡಬಾರ್ದು ಅಂತ. ಪಾಪ ಎಷ್ಟೋ ಜನ ಸಂತ್ರಸ್ತೆಯರಿದ್ದಾರೆ, ಅವ್ರಿಗೊಂದಿಷ್ಟು ಭಯ ಇತ್ತು, ಅವ್ರಿಗೊಂದು ಈಗ ಒಂದು ಧೈರ್ಯ ಬಂದಿದೆ. ಪರವಾಗಿಲ್ಲ, ನಮ್ಮ ಪರವಾಗಿ ಯಾರಾದರೂ ಇದ್ದಾರೆ, ನಾವು ಮುಂದೆ ಹೋಗಬಹುದು ಅನ್ನೋ ಧೈರ್ಯದಲ್ಲಿ 12ಕ್ಕೂ ಹೆಚ್ಚು ಜನ SIT ಮುಂದೆ ಬರೋದಕ್ಕೆ ಒಪ್ಕೊಂಡಿದ್ರು. ಮಹಿಳಾ ಆಯೋಗದವ್ರು ಬಹಳ ಪಾಪ ಅವರ ಮನವೊಲಿಸೋದಕ್ಕೆ, ನಿಮಗೇನು ಆಗೋದಿಲ್ಲ ಅಂತ ಹೇಳೋದಕ್ಕೆ, ನಿಮಗೆ ತೊಂದರೆ ಆಗದೇ ಇರುವಾಗ ನಾವು ನೋಡ್ಕೋತೀರಿ ಅಂತ ಹೇಳೋದಕ್ಕೆ ಹೇಳಿದ್ದಕ್ಕೆ ಫೈನಲಿ ಒಂದು 12ಕ್ಕಿಂತ ಹೆಚ್ಚು ಜನ ಹೊರಗಡೆ ಬರ್ತೀನಿ, ಮಾತಾಡ್ತೀವಿ, SIT ಮುಂದೆ ಬರ್ತೀವಿ ಅಂತ ಒಪ್ಕೊಂಡಿದ್ರಂತೆ. ಆದರೆ ಆ ವಿಚಾರವನ್ನು ತಪ್ಪಿಸೋದಕ್ಕೆ, ಅವ್ರು SIT ಮುಂದೆ ಬರದೇ ಇರೋ ಹಾಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಇವರು ಒಬ್ಬರು ನಿಯೋಜನೆ ಮಾಡ್ದಂಗೆ ಕಾಣ್ತಾ ಇದೆ. ಅವರು ಪಾಪ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾರೆ ಸರ್. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ, ನೀವು ಹೋಗಬಾರ್ದು, ನೀವು SIT ಮುಂದೆ ಹೋಗಬೇಡಿ, ನಿಮ್ಮ ಸೆಟ್ಲ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ, ನಿಮ್ಮ ವಿಡಿಯೋ ಹೊರಗಡೆ ಬರದೇ ಇರೋಂಗೆ ನಾವು ನೋಡ್ಕೋತೀವಿ, ಅದನ್ನು ಡಿಲೀಟ್ ಮಾಡಿಸ್ತೀವಿ, ಆದರೆ ನೀವು ಹೊರಗಡೆ ಹೋಗಂಗಿಲ್ಲ. ಒಂದು ವೇಳೆ ಹೋದರೆ ನಮಗೆ ಗೊತ್ತದು ಹೆಂಗೆ ಮಾಡಬೇಕು, ನಿಮ್ಮನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಗೊತ್ತು. ಬೆದರಿಕೆ ಸರ್. ಒನ್ಸ್ ಅಗೇನ್ ಅವ್ರು ಪರ ನಿಲ್ಲೋರು ಇದ್ದಾರಲ್ಲ, ಇನ್ನೂ ಇಷ್ಟೆಲ್ಲ ಆದಮೇಲೂ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರು. ಇವರ ಹುಂಬತನ ಎಲ್ಲಿವರೆಗೆ ಇತ್ತಂದರೆ, ವಿ ಕ್ಯಾನ್ ಮ್ಯಾನೇಜ್ ಎನಿಥಿಂಗ್ ಅಂತ, ಆ್ಯಂಡ್ ಎವ್ರಿಥಿಂಗ್ ಎನಿವೇರ್ ಎನಿ ಟೈಮ್. ಇವ್ರದ್ದು ಪಾಲಿಸಿ. ನಮ್ಮನ್ನು ಯಾರು ಮುಟ್ತಾರೆ, ಯಾವ ಮೀಡಿಯಾದವ್ರು ಹಾಕ್ತಾರೆ, ಯಾರಿಗೆ ನಮ್ಮನ್ನು ಮುಟ್ಟುವ ಶಕ್ತಿ ಇದೆ, ಯಾರಿಗೆ ನಮ್ಮನ್ನು ಎದುರಿಸುವ ಶಕ್ತಿ ಇದೆ. ಇಲ್ಲ ಅಂದರೆ ಇಷ್ಟರವರೆಗೆ ಇಲ್ಲಿವರೆಗೆ ಬರ್ತಾ ಇತ್ತಾ? ಇದನ್ನು ಯಾವಾಗಲೂ ಸಾಲ್ವ್ ಮಾಡ್ಬೋದಿತ್ತು. ಸಂತ್ರಸ್ತೆಯರನ್ನು ಇವರಿಗೆ ಎದುರಿಸಲಿಕ್ಕೆ ಯಾರಿಗೆ ಧೈರ್ಯ ಇಲ್ಲ. ಈಗ ಇನ್ನೊಬ್ಬನನ್ನು ಬಿಟ್ಟವ್ರೆ, ಸಾರಾ ಮಹೇಶ್. ನಿಮಗೆಲ್ಲ ಕಡೆ ಹೆಸರು ಕೇಳುತ್ತೆ ಸಾರಾ ಮಹೇಶ್ ಅವ್ರದ್ದು. ನೀವು ರೋಹಿಣಿ ಸಿಂಧೂರಿ ಕೇಸಲ್ಲಿ ಕೇಳಿರ್ಬೋದು. ಧೀಮಂತ ಹೋರಾಟಗಾರ ಅಂತ ಪ್ರೂವ್ ಮಾಡಲಿಕ್ಕೆ ಹೊರಟವರು. ಈ ಸಲ ಸೋತವರೇ ಬೇರೆ. ಓಕೆ, ಅವರು ಸಂತ್ರಸ್ತೆಯರ ರಿಲೇಷನ್ನು ಕರ್ಕೊಂಬಂಡು, ಅವರ ವೋಟರ್ಸ್ ಅವರ ಇದಕ್ಕೆ ಬರ್ತಾರೆ ಇರಬೇಕು, ಕರ್ಸ್ಕೊಂಬಂದು ಏನಿದೆ ನಿಮಗೆ ಆದ ನಷ್ಟವನ್ನು ನಾನು ಹಿಂದೆ ಕೊಡಿಸ್ತೀನಿ, ಬಿಟ್ಟುಬಿಡಿ, ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹೋಗ್ಬೇಡಿ, SITಗೆ ಹೋಗ್ಬೇಡಿ, ವಾಪಸ್ ಬಂದುಬಿಡಿ, ನಾನು ಕೂರಿಸ್ತೀನಿ. ಇಲ್ಲ ಅಂದರೆ ಗೊತ್ತಲ್ಲ ಅಂದರೆ ಇದಾಗಿಲ್ಲ ಅಂದರೆ ಇನ್ನೊಂದು ರೂಟು ಗೊತ್ತಲ್ಲ. ಅಲ್ಲ ರೀ, ಹೆಣ್ಣಿನ ಮಾನಕ್ಕೆ ನಷ್ಟ ಬೆಲೆ ಕಟ್ಟಲಿಕ್ಕಾಗತ್ತಾ? ಇದೇ ಸಾರಾ ಮಹೇಶ್ ಮನೆಯಲ್ಲಿ ಯಾರಿಗಾದ್ರೂ ಆಗಿದ್ರೆ ಬೆಲೆ ಕಟ್ತಾ ಇದ್ರಾ? ಆದ ನಷ್ಟಕ್ಕೆ ಪರಿಹಾರ ಕೇಳ್ತಾ ಇದ್ರಾ? ದೇವೇಗೌಡರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೆಂಗಸರಿಗಿದೆ ಆಗಿದ್ದರೆ ದೇವೇಗೌಡರ ಮನೆಯಲ್ಲಿ ನಷ್ಟಕ್ಕೆ ಪರಿಹಾರ ಕೇಳ್ತಾ ಇದ್ರಾ? ಕರೆಕ್ಟ್ ಅಲ್ವಾ? ದೇವೇಗೌಡರ ಹೆಂಡತಿಯ ಮೇಲೆ ಅವರ ರಿಲೇಟಿವ್ ಒಬ್ಬನೇ ಆ್ಯಸಿಡ್ ಎರಚ್ತಾರೆ. ಇಡೀ ಕರ್ನಾಟಕ ಕಣ್ಣೀರಾಕತ್ತೆ, ಇಡೀ ಕರ್ನಾಟಕ ಕಣ್ಣೀರಾಕತ್ತೆ, ಇಡೀ ಕರ್ನಾಟಕ ದೇವೇಗೌಡರ ಫ್ಯಾಮಿಲಿ ಒಟ್ಟಿಗೆ ನಿಂತ್ಕೊಳ್ಳುತ್ತೆ. ದೇವೇಗೌಡರ ಹೆಂಡತಿಗೆ ಹಾಕಿದ್ರಂತಲ್ಲ, ದೇವೇಗೌಡರನ್ನು ಅಪ್ಪಾಜಿ ಹೆಂಗೆ ಕರಿತಾ ಇದ್ರು, ಚೆನ್ನಮ್ಮ ಅವರನ್ನು ನಮ್ಮ ತಾಯಿ ಅಂತ ಇಡೀ ಕರ್ನಾಟಕದ ಜನತೆ ಗುರುತಿಸ್ತಾ ಇದ್ರು. ಪ್ರತಿಯೊಬ್ಬ ಕನ್ನಡಿಗನು ಇನ್ಕ್ಲೂಡಿಂಗ್ ಅಸ್ ಫೆಲ್ಟ್ ದ್ಯಾಟ್ ಎಲ್ಲೋ ನನ್ನ ವಯಸ್ಸಿನ ಅಮ್ಮನಿಗೆ ಯಾರೋ ಒಬ್ಬ ಆ್ಯಸಿಡ್ ಹಾಕ್ಬಿಟ್ಟಿದ್ದಾನೆ ಅಂತ. ಕರೆಕ್ಟ್, ಕಣ್ಣೀರಾಕಿತ್ತು ಕರ್ನಾಟಕ. ದೇವೇಗೌಡರ ಬಗ್ಗೆ ಕೆಲವೊಮ್ಮೆ ದೇವೇಗೌಡರ ಅಸ್ವಸ್ಥ ಅಂತ ಬ್ರೇಕಿಂಗ್ ನ್ಯೂಸ್ ಬಂದ್ರೂ ನಾವೆಲ್ಲ ಎದೆ ಬಡ್ಕೋತಾ ಇದ್ವಿ. ಆದರೆ ದೇವೇಗೌಡರ ಫ್ಯಾಮಿಲಿಗೆ 100 ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ರೋಡಿಗೆ ಬಂದಿದೆ. ಅವ್ರಿಗೆ ಅನಿಸಿಲ್ವಾ ಈ ಹೆಣ್ಣು ಮಕ್ಕಳು ನನ್ನ ಮನೆಯ ಹೆಣ್ಣು ಮಕ್ಕಳು ಥರ? ಕುಮಾರಣ್ಣನಿಗೆ ಅನಿಸಿಲ್ವಾ ಈ ಹೆಣ್ಣು ಮಕ್ಕಳು ನಮ್ಮ ಮನೆಯವರ ನನ್ನ ಅಕ್ಕ ತಂಗಿರ್ತಾರ? ರೇವಣ್ಣನಿಗೆ ಅನಿಸಲ್ಲ ಬಿಡಿ, ಪ್ರಜ್ವಲ್ಗೆ ಅನಿಸಲ್ಲ ಬಿಡಿ. ಅನಿಸಿದ್ರೆ ಅವನು ಮಾಡ್ತಾ ಇದ್ನಾ? ಅನಿಸಿದ್ರೆ ಅವನು ಮಾಡ್ತಾ ಇದ್ನಾ? ನನಗೆ ಯಾರೋ ಹೇಳಿದ್ರು ಅವನು ವಿಕೃತ ಕಾಮಿ, ಕುಡಿದು ಮಾಡವನೆ, ಡ್ರಗ್ಸ್ ತಗೊಂಡು ಮಾಡವನೆ. ಕುಡಿದು ಡ್ರಗ್ಸ್ ತಗೊಂಡು ವಿಕೃತ ಕಾಮಿ ಅಂತ ಹೇಳಿದ್ರೆ ಇವನ ತಾಯಿ ಯಾರಂತ ಅವನಿಗೆ ಗೊತ್ತಾಗಿಲ್ವಾ? ಅವನಿಗೆ ಅವನ ತಾಯಿಯ ಐಡೆಂಟಿಫಿಕೇಷನ್ ಇದೆ, ಅವನ ಮನೆಯ ಹೆಣ್ಣು ಮಕ್ಕಳ ಐಡೆಂಟಿಫಿಕೇಷನ್ ಇದೆ. ಅವನು ವಿಕೃತ ಕಾಮಿ ಬೇರೆಯವರ ಮನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಆಗೋದು? ಅವನು ಡ್ರಗ್ಸ್ ತಗೊಂಡ್ಮೇಲೆ ಅವನಿಗೆ ಬೇರೆಯವರ ಹೆಣ್ಣು ಮಕ್ಕಳು ಮಾತ್ರ ಕಾಣೋದು ಹೆಂಗೆ? ಕುಡಿದು ಚಟ ಇದ್ದವನಿಗೆ ಅವನು ಬೇರೆಯವರ ಹೆಣ್ಣು ಮಕ್ಕಳು ಮಾತ್ರ ಹಂಗೆ ಕಾಣೋದು ಹೆಂಗೆ? ಎಗೇನ್ ಐ ಆಮ್ ಟೆಲಿಂಗ್, ಇಬ್ಬರ ಪರಸ್ಪರ ಒಪ್ಪಂದದಿಂದ ಆಗಿದ್ದರೆ ಅದರಲ್ಲಿ ನನ್ನ ಏನು ಅಭ್ಯಂತರ ಇಲ್ಲ. ಕೆಲವು ವಿಡಿಯೋಗಳಿದೆ, ದೇ ಆರ್ ಆಲ್ಸೋ ಎಂಜಾಯಿಂಗ್, ಐ ಡೋಂಟ್ ಬಾದರ್, ದಟ್ ಈಸ್ ದೇರ್ ಪರ್ಸನಲ್ ಇಶ್ಯೂಸ್. ನಾನು ಮಾತಾಡ್ತಾ ಇರುವ ವಿಡಿಯೋಗಳು
ಬಡ ಹೆಣ್ಣು ಮಕ್ಕಳ ಹೊಟ್ಟೆಯ ಪಾಡಿಗೆ, ಹೊಟ್ಟೆಯ ಬೆಂಕಿಗೆ, ಅಸಹಾಯತನಕ್ಕೆ ಮನೆಗೆ ಬಂದು ಕೆಲಸಕ್ಕೆ ಸೇರಿದವರನ್ನು ರೇಪ್ ಮಾಡಿರೋ ಸೀನ್ಗಳಿಗೆ ಆ ಹೆಣ್ಣು ಮಗಳು ತಲೆ ಹಿಂಗೆ ಜಿಜ್ಕೊಂಡು ಬಿಡು ನನ್ನನ್ನು ಬಿಟ್ಟುಬಿಡು ಅಂತ ಕಾಲಿಗೆ ಬಿದ್ರೂ ಇವನು ಅಟ್ಟಹಾಸ ಮೆರಿತಾನಲ್ವಾ, ಆ ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇರೋದು. ಜನಗಳು ಇನ್ನೂ ನೋಡಿಲ್ಲ, ಖಾಲಿ ಹಾಸನದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಏನಾದರೂ ಯಾರಾದರೂ ನಾವು ಇನ್ನೂ ಹೆಣ್ಣು ಮಕ್ಕಳ ಮರ್ಯಾದೆ ಯಾರಾದರೂ ಹಾಕ್ಬಿಟ್ರೆ ಇಡೀ ಭಾರತ ದೇಶದ ಜನ ಕೈಯಲ್ಲಿದ್ದು ಕಾಲಲ್ಲಿದ್ದು ಎಲ್ಲ ಇಟ್ಕೊಂಡು ಲೈನಲ್ಲಿ ನಿಂತ್ಬೋದು. ಇವರಿಗೆ ಇನ್ನೂ ಮರ್ಯಾದೆ, ಇನ್ನೂ ಡಿಫಾಮೇಷನ್, ಇನ್ನೂ ಲೀಗಲ್ ಹೋರಾಟ, ಮೋರಲ್ ಹೋರಾಟ ಮಾಡ್ರಿ. ಕರೆಕ್ಟಾ? ಹೋಗಿ ಪಾಪಿಗಳ ಅಟ್ಲೀಸ್ಟ್ ಅದನ್ನಾದರೂ ಕೇಳಿ ತಪ್ಪಾಗಿದೆ ಅಂತ ಆಗ್ಲಾದರೂ ಜನ ಥಿಂಕ್ ಮಾಡ್ಬೋದು. ಓ ಪಾಪಿಗಳು ಈಗ ಅದು ಪಶ್ಚಾತ್ತಾಪ ಬಂದಿದೆ ಅಂತ. ಕೊಂದ ಪಾಪ ತಿಂದು ಪರಿಹಾರ ಅಂತ ಹೇಳ್ತಾರೆ, ಅದಕ್ಕೇನು ಪಾಪ ಇಲ್ಲ ಅಂತ ಹೇಳ್ತಾರೆ. ಈ ಪಾಪಿಗಳು ಅಟ್ಲೀಸ್ಟ್ ಅಲ್ಲಿಗೂ ಬರಲ್ಲ. ಅವನು ಅಲ್ಲಿ ಕೂತ್ಕೊಂಡು, ಎಲ್ಲಿ ಜರ್ಮನಿಯಲ್ಲಿ ಕೂತ್ಕೊಂಡು ಟ್ವಿಟ್ ಮಾಡೋದಂತೆ. ಐ ಡೋಂಟ್ ನೋ ವೇರ್ ಇಟ್ ಈಸ್ ಆಪ್ರೇಟೆಡ್. ಅದು ಜರ್ಮನಿಯಿಂದ ಆಪ್ರೇಟ್ ಮಾಡಿದ್ದಾರೆ, ಅಲ್ಲ ಪಾಸ್ವರ್ಡ್ ಇಲ್ಲೇ ಇರುತ್ತೆ. ಯಾಕಂದರೆ ಅದು ಅವನ ಟ್ವಿಟ್ಟರ್ ಹ್ಯಾಂಡ್ಲಿಂಗ್ ಸೋಷಿಯಲ್ ಮೀಡಿಯಾ ಟೀಮ್ ಇರುತ್ತೆ. ಅಲ್ಲಿ ಅವನಿಗೆ ಗೊತ್ತಿದ್ದೇನೆ ಇಲ್ಲನೂ ಗೊತ್ತಿಲ್ಲ. ಇದು ಲೀಗಲ್ ಟೀಮ್ ಹೇಳಿರ್ಬೋದು. ಜನಕ್ಕೆ ತೋರಿಸ್ಬೇಕು ನಾನು ಓಡೋಗಿಲ್ಲ ಅಂತ ತೋರಿಸ್ಬೇಕು, ಒಂದು ಮಾಡಿಬಿಡಿ, ಟ್ವಿಟ್ ಮಾಡಿರ್ಬೋದು. ಐ ಡೋಂಟ್ ನೋ ವೆದರ್ ದಟ್ ಈಸ್ ಪರ್ಸನಲಿ ಡನ್ ಬೈ ಹಿಮ್ ಆರ್ ವೆದರ್ ಈಸ್ ಸೋಷಿಯಲ್ ಮೀಡಿಯಾ ಇಸ್ ಹ್ಯಾಂಡಲ್ಡ್. ಈಗ ನರೇಂದ್ರ ಮೋದಿ ಅವರ ಟ್ವಿಟ್ಟರ್ ಬರ್ತದೆ, ನರೇಂದ್ರ ಮೋದಿ ಟೈಪ್ ಮಾಡೋದಲ್ಲ. ಕರೆಕ್ಟ್ ಸರ್. ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಸರ್. ಬಿಜೆಪಿ ಅವ್ರ ಪಾಪ ಏನು ತಪ್ಪು ಮಾಡಿದ್ರು ಗೊತ್ತಿಲ್ಲ, ಇವ್ರ ಜೊತೆ ದೋಸ್ತಿ ಮಾಡ್ಕೊಂಡು ಈಗ ಇಕ್ಕಟ್ಟಿಗೆ ಸಿಲ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿಗೂ ಕೂಡ ಪ್ರಜ್ವಲ್ ರಾಸಲೀಲೆ ಇಕ್ಕಟ್ಟು, ಬಿಜೆಪಿ ಹೈಕಮಾಂಡ್ಗೂ ಕೂಡ ಮುಜುಗರ ತಂದಿದೆ ಪ್ರಜ್ವಲ್ ಕಾಮ ಕೇಳಿ. ಜೆಡಿಎಸ್ಗಿಂತ ಬಿಜೆಪಿಯನ್ನೇ ಜಾಸ್ತಿಯಾಗಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ, ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಲೋಕಸಭಾ ಚುನಾವಣೆಗೆ ಒಂದು ದೊಡ್ಡ ಅಸ್ತ್ರವನ್ನಾಗಿ ಇದನ್ನು ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ. ಅದ್ರಲ್ಲಿ ತಪ್ಪು ಕೂಡ ಇದೆ ಅಂತ ನಾವು ಹೇಳಲ್ಲ. ಪ್ರಧಾನಿ ಮೋದಿ, ಅಮಿತ್ ಶಾ ಅವ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಿದ್ದಾರೆ. ಜೆಡಿಎಸ್ನ ಮುಖಂಡ ಮಾಡಿರುವಂಥ ಈ ತಪ್ಪಿಗೆ ಜೆಡಿಎಸ್ ದೋಸ್ತಿ ಪಕ್ಷ ಬಿಜೆಪಿ ಹೋದಲ್ ಬಂದಲ್ ಮುಜುಗರ ಅನುಭವಿಸ್ತಾ ಇದೆ. ಎಲ್ಲಿ ಗುವಾಹಟಿಯಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಬಿಜೆಪಿಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಕರ್ನಾಟಕಕ್ಕೆ ಬಂದಾಗ ಈವರೆಗೆ ಚೊಂಬನ್ನು ತೋರಿಸ್ತಾ ಇದ್ರು ಕಾಂಗ್ರೆಸ್ನವರು, ಈಗ ನೇರವಾಗಿ ಮಾಂಗಲ್ಯ ಸ್ತರದ ವಿಚಾರ ತೆಗಿತಿದ್ದಾರೆ. ಯಾರು ಮಾಂಗಲ್ಯಕ್ಕೆ ಕುತ್ತು ತಂದಿದ್ದು ಅಂತ ಪ್ರಚಾರ ಮಾಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ನ ಸಮಾವೇಶದಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮಕಾಂಡನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಿಜೆಪಿಗಂತೂ ಮುಜುಗರ ತರ್ತಿದ್ದಾರೆ. ಇವತ್ತು ಅಮಿತ್ ಶಾ ಬೇರೆ ಕರ್ನಾಟಕದಲ್ಲೇ ಇದ್ದಾರೆ. ಹಾಗಾಗಿ ಬಿಜೆಪಿಗಂತೂ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಬಿಜೆಪಿ ಯಾಕಾದರೂ ಈ ಮೈತ್ರಿ ಮಾಡ್ಕೊಳ್ತು ಅಂತ ಖಂಡಿತ ಅವ್ರ ಮನಸ್ಸಲ್ಲಿ ಅನಿಸಿದ್ದೇ ಇರುತ್ತೆ. ಅದಲ್ಲದೆ ಈ ಬಗ್ಗೆ ಅಮಿತ್ ಶಾ ಕೂಡ ಹೇಳಿದ್ರು ಅಂತ ಸ್ವತಃ ಕುಮಾರಣ್ಣನೇ ಹೇಳಿದ್ರಲ್ಲ, ಏನೋ ಬೇಡ, ಗೆಲ್ಲೋ ಸಾಧ್ಯತೆಗಳು ಕಮ್ಮಿ ಇದೆ, ಅಷ್ಟಾಗಿಯೂ ಚಾನ್ಸ್ ತಗೊಂಡು ಇವರನ್ನು ನಿಲ್ಲಿಸಿ ಈಗ ಮುಜುಗರಕ್ಕೆ ಬಿಜೆಪಿಯು ಈಡಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅದು ಬಿಜೆಪಿಯನ್ನು ಕಾಂಗ್ರೆಸ್ ಅಂತೂ ಬಹಳ ದೊಡ್ಡ ಮಟ್ಟಿನಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಸರ್, ನಾನು ಡೈವರ್ಟ್ ಮಾಡೋದಕ್ಕಿಂತ ಮೊದಲು ಇದೊಂದು ವಿಚಾರ ಮಾತಾಡ್ಬಿಡೋಣ. ಬಿಜೆಪಿ ಇವತ್ತು ಅಮಿತ್ ಶಾ ಅವರು ರಾಜ್ಯದಲ್ಲಿದ್ದಾರೆ. ಅಮಿತ್ ಶಾ ಅವರು ಗುವಾಹಟಿಗೆ ಹೋದಾಗಲೇ ಈ ವಿಚಾರವನ್ನು ಬಿಟ್ಟಿಲ್ಲ ಸರ್. ರಾಜ್ಯಕ್ಕೆ ಬಂದಾಗ ಅದು ಕಾಂಗ್ರೆಸ್ಸು, ಅದರಲ್ಲೂ ನಮ್ಮ ರಾಜ್ಯ ಕಾಂಗ್ರೆಸ್ ಇಡೀ ದೇಶದ ಕಾಂಗ್ರೆಸ್ ಯೂನಿಟ್ಗಳಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ರಾಜ್ಯದ ಕಾಂಗ್ರೆಸ್ ಇವರು ಬಿಡ್ತಾರೆ ಸರ್. ಬಹಳ ದೊಡ್ಡ ಮುಜುಗರ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲೋ ಅಲ್ಲ, ಬಿಜೆಪಿ ಎಡವಿದೆ ಈ ಮೈತ್ರಿಯಲ್ಲಿ. ಇದು ನನ್ನ ಪ್ರಕಾರ, ನನ್ನ ವಿಶ್ಲೇಷಣೆ ಕೇಳಿದರೆ ನೀವು ಅಗತ್ಯವಿಲ್ಲದ ಮೈತ್ರಿ. ಎಲ್ಲೂ ಜೆ ಡಿ ಎಸ್ ಎಕ್ಸಿಸ್ಟೆನ್ಸನ್ನೇ ಕಳ್ಕೊಂಡಿದೆ. 2-3 ಬಿಟ್ಟರೆ ಲಾಸ್ಟ್ ಎಲೆಕ್ಷನಲ್ಲಿ ಎಕ್ಸಿಸ್ಟೆನ್ಸನ್ನೇ ಕಳ್ಕೊಂಡಿದೆ. 19 ಇಟ್ ಈಸ್ ಅವರಿಗೆ ಗತಿ ಇಲ್ಲ, ಇವರಿಗೆ ಮತಿ ಇಲ್ಲದ ಸ್ಥಿತಿಯಲ್ಲಿ ಈ ಫೋರ್ಸ್ಫುಲ್ ಮದುವೆ ಮಾಡ್ತಾರಲ್ಲ, ಆ ರೀತಿಯ ಮದುವೆ ಇದು. ಓಕೆ, ಎಂಗೇಜ್ಮೆಂಟ್ ಮದುವೆ ಆಗಿ ಈಗ ಹನಿಮೂನ್ ಆಗಿಲ್ಲ, ಈ ಸ್ಥಿತಿ ಬಂದ್ಬಿಟ್ಟಿದೆ. ಸಹವಾಸ ದೋಷ ಬ್ರದರ್. ನೀವು ಅವರನ್ನು ಅಪ್ಕೊಂಡ್ರು ಒಂದೇ, ಅವರು ನಿಮ್ಮನ್ನು ಅಪ್ಕೊಂಡ್ರು ಒಂದೇ. ಗಟ್ರಲ್ಲಿ ಬಿದ್ದವನು ನಿಮ್ಮನ್ನು ನಾನು ಇನ್ನೇನು ಹೇಳಿದೆ, ಅಪ್ಕೊಂಡ್ರು ಒಂದೇ, ಅವ್ರು ಅಪ್ಕೊಂಡ್ರು ಒಂದೇ. ಈಗ ಸ್ಮೆಲ್ ಬಿ ಜೆ ಪಿಗೆ ಹೊಡಿತಾ ಇದೆ. ನಾವು ಅಪ್ಕೊಂಡವರು ಯಾರು ಅಂತ. ವೆದರ್ ಬಿ ಜೆ ಪಿಗೆ ರಿಕ್ವೈರ್ಡ್ ಇತ್ತು 3 ಸೀಟಿಗಾಗಿ ಸುಮಲತಾ ವಿನ್ ಆಗ್ತಾ ಇದ್ರು, ಲಾಸ್ಟ್ ಟೈಮ್ ವಿನ್ ಆಗಿದ್ರು. ಇಟ್ಸ್ ಎ ಸ್ಟ್ರಾಂಗ್ ಹೋಲ್ಡ್ ಆಫ್ ಸುಮಲತಾ, ಅಲ್ಲಿ ಹೋಗ್ಬೋದಿತ್ತು. ಪ್ರಜ್ವಲ್ ಅವರ ಈ ಹಣೆ ಬರಕ್ಕೆ ವಿನ್ ಆಗ್ತಾನೆ ಇರಲಿಲ್ಲ. ಅದರ್ ಒನ್ ಈಸ್ ಕೋಲಾರ್, ಬಿ ಜೆ ಪಿ ಕೂಡ ಫಾಟ್. ಆ್ಯಂಡ್ ಮೋದಿ ಅವರಿಗೆ 1-2 ಸೀಟಿಂದ
ಏನು ಆಗ್ತಾ ಇರಲಿಲ್ಲ. ಐ loss ಥಿಂಕ್ ಆಗ್ತದಿಲ್ಲ. 400 ಪಾರಲ್ಲಿ 2 ಹೋದರೆ ಏನಾಗ್ತಾ ಇತ್ತು? ಕರೆಕ್ಟ್. ಇವರಿಗೆ ಪಾರ್ಟಿಯನ್ನು ಉಳಿಸ್ಕೊಳ್ಳುವ ದರದಿತ್ತು. ಕರೆಕ್ಟ್. ಇಲ್ಲಾಂದರೆ JDSನ ಕೊನೆ ಹಂತ ಬಂದುಬಿಟ್ಟಾಗ ಅನಿವಾರ್ಯವಾಗಿತ್ತು ಅವರಿಗೆ. ಕರೆಕ್ಟ್. ಇವತ್ತು ದೇ ಆರ್ ಆನ್ಸರೇಬಲ್. ನೀವು ಆನ್ಸರೇಬಲ್ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆನ್ಸರೇಬಲ್ ಪಾಲಿಟಿಕ್ಸ್. ಪಾಲಿಟಿಕ್ಸಲ್ಲಿ ವಿರೋಧ ಪಕ್ಷದವರು ಒಂದನ್ನು ಎತ್ತಿಕೊಳ್ಳುವುದು ಅದು ಸಹಜ. ಈಗ ನೇಹಾ ಕೇಸ್ ಆಗಿಲ್ವಾ? ಎತ್ಕೊಂಡಿಲ್ವಾ? ಎತ್ಕೊಂಡ್ರು. ನಾಳೆ ಈಗ ರಾಹುಲ್ ಗಾಂಧಿ ಅವರ ವಿಷಯ ಬಂದಾಗ ಎತ್ಕೊಂಡಲ್ವಾ? ಎತ್ಕೊಳ್ತೀವಿ. ಇಟ್ಸ್ ಎ ಪೊಲಿಟಿಕಲ್ ಗೇಮ್. ದಟ್ಸ್ ಕಾಲ್ಡ್ ಸ್ಟ್ರಾಟಜಿ. ಪೊಲಿಟಿಕಲ್ ಪಾರ್ಟಿಗಳು ಸ್ಟ್ರಾಟಜಿ ಮಾಡ್ಬೋದು. ವಿ ಆರ್ ನಾಟ್ ಡೂಯಿಂಗ್ ದ ಸ್ಟ್ರಾಟಜಿ. ವಿ ಆರ್ ಫೈಟ್ ಈ ಹೋರಾಟ ಫಾರ್ ಟ್ರುತ್. BJPಗೆ ಆನ್ಸರೇಬಲ್ ಅವ್ರು ಹೇಳ್ತಾರೆ ದೂರ ಅಂತರ ಕಾಯ್ತಾ ಇದ್ದೀವಿ, ಕಾಯ್ದುಕೊಳ್ಳಲೇಬೇಕು. ಪನಿಷ್ಮೆಂಟ್ ಆಗಲೇಬೇಕು. ಸರ್, ಅವರು ಲೆಟರ್ ಹೆಡ್ ಇವತ್ತು ಅರುಣ್ ಜಿ ಅನ್ನೋರು ಅವರು ವಕೀಲರು ಇದ್ದಾರಲ್ಲ, ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ. ಈ ಅರುಣ್ ಅನ್ನೋರ ಹೆಸರಿನಲ್ಲಿ ಅಂದರೆ ಅವರು ನೇರವಾಗಿದೆ ಮೆನ್ಷನ್ ಮಾಡಿದ್ದಾರೆ. ಅರುಣ್ ಜಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಅಂತ ಅವರೇ ಮೆನ್ಷನ್ ಮಾಡಿ 7 ದಿನಗಳ ಅವಕಾಶವನ್ನು ಕೇಳಿದ್ದಾರೆ. ನಮ್ಮ ಕಕ್ಷಿದಾರ ರಿಕ್ವೆಸ್ಟ್ ಮೇಲೆ SIT ತಂಡಕ್ಕೆ ನಾವು ಮನವಿ ಮಾಡಿದ್ದೀನಿ ಅಂತ ಕೂಡ ಅರುಣ್ ಜಿ ಮಾತನಾಡಿದ್ದಾರೆ. CRPC 41/A ಅದರ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಸಮಯಾವಕಾಶವನ್ನು ನಾವು ಕೇಳಿದ್ದೀವಿ ಅಂತ ಇವತ್ತು ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನೇ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 7 ದಿನ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾನು SIT ಮುಂದೆ ಇಟ್ಟಿದ್ದೀನಿ. ಯಾವುದೇ ಜಾಮೀನು ಅರ್ಜಿಯನ್ನು ನಾವು ಸಲ್ಲಿಕೆ ಮಾಡಿಲ್ಲ ಅಂತ ಅಂದಿದ್ದಾರೆ. ಸಂಪೂರ್ಣವಾಗಿ ತನಿಖೆಗೆ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನನ್ನಿದ್ದಾರೆ ವಕೀಲರು ನೋಡಿ. ಈಗ ವಿದೇಶದಿಂದಲೇ ಅಂದ್ರೆ ಈಗಾಗಲೇ ಏನು SIT ಕೂಡ ನೋಟಿಸ್ ನೀಡಿತ್ತು. A1 ಆರೋಪಿ, A2 ಆರೋಪಿ 24 ಗಂಟೆಗಳೊಳಗಾಗಿ ಬಂದು ತನಿಖೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ನೀಡಿತ್ತು. ಆದರೂ ಕೂಡ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು 1 ವಾರ ಸಮಯಾವಕಾಶವನ್ನು ಕೋರಿ ವಕೀಲರ ಮೂಲಕ 1 ವಾರ ಸಮಯಾವಕಾಶವನ್ನು ಕೇಳಿದ್ದಾರೆ. ಇದ್ರ ಪ್ರಕರಣ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಕೀಲರಾಗಿರುವಂತಹ ಅರುಣ್ ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ರೇವಣ್ಣವ್ರಿಗೂ ವಕಾಲತ್ತು ವಹಿಸಿರೋದು ಅಥವಾ ಪ್ರಜ್ವಲ್ ಅವರು ಮಾತ್ರ ವಕಾಲತ್ತು ವಹಿಸಿರೋದು? ನಾನೀಗ ಆ್ಯಸ್ ಆನ್ ಟುಡೇ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾತ್ರ. ಸರ್, ಅಂದರೆ ಈಗ ಇವತ್ತು ಮಾತುಕತೆ ಆಯಿತು ಅಂತ ಹೇಳಿದ್ರಿ, 1 ವಾರ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಇಂಥ ದಿನನೇ ಬರ್ಬೋದು ಅಂತ ಏನಾದರೂ ನಿಗದಿತವಾಗಿ ಇವತ್ತು ಮಾತುಕತೆ ನಡೀತಾ ಅಂತ? ಸರ್, ನಾನು ಈಗ 7 ದಿವಸ ಕಾಲಾವಕಾಶ ಕೇಳಿದ್ದೀವಿ. ಸೊ 7 ದಿವಸದಲ್ಲಿ ಯಾವತ್ತಾದರೂ ಬರ್ಬೋದು ಸರ್. ಸರ್, ಈಗ SIT ಒಂದು ಕಡೆ ಅಂದರೆ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ, ಆ ಸಂತ್ರಸ್ತ ಮಹಿಳೆಯರು ಕೂಡ ಒಂದು ಕಡೆ ತನಿಖೆ ನಡೆಸ್ತಾ ಇದೆ. ಜೊತೆಗೆ ಈ ಪೆನ್ ಡ್ರೈವ್ ವಿಚಾರವಾಗಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಅಂತೇಳಿ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು. ಈ ವಿಚಾರವಾಗಿ ಏನಾದರೂ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ಇದೆಲ್ಲ ಊಹಾಪೋಹ, ಇಲ್ಲ ಅಂದರೆ ಹಳೆ ಕತೆ, ಈ ಪೆನ್ ಡ್ರೈವ್ ವಿಚಾರವಾಗಿ ಏನಾದರೂ ಮಾತಾಡಿದ್ರ ಅಂತ? ಐ ಥಿಂಕ್ ಆನ್ ಎ ಲೈಟರ್ ನೋಟ್ ಐ ವಿಲ್ ಟೆಲ್, ಪ್ರಾಬಬಲಿ ನೀವು ಕೋಆಪರೇಷನ್ ಮಾಡಬೇಕು. ಪವರ್ TV ಅವರು ನಿಮ್ಗೆ ಎಲ್ಲಿ ಸಿಕ್ತು ಅಂತ ನೀವು ಕೋಆಪರೇಟ್ ಮಾಡಿದ್ರೆ ಪ್ರಾಬಬಲಿ ಇಟ್ ವುಡ್ ಬಿ ಹೆಲ್ಪ್ಫುಲ್ ಟು SIT. ಅಂದರೆ ಈಗ 7 ದಿನ ಪತ್ರ ಬರೆದಿರಿ, ಓಕೆ 7 ದಿನ ಕರ್ಕೊಂಬರ್ತೀವಿ ಅಂತ ಆಗಿದೆ ಸರ್. ಅಂದರೆ ಈಗ ಪತ್ರ ಬರೆದಿರಲ್ಲ, ಈ CID ಅವರು ನಿಮ್ಗೆ ಯಾವ ರೀತಿ ರಿಯಾಕ್ಷನ್ ಮಾಡಿದ್ದಾರೆ ಅಂತ? ಏನಿಲ್ಲ, ಐ ಥಿಂಕ್ 1 ಅವರ್ ಇದ್ದೆ, ಕೆಲವು ಕಾನ್ವರ್ಸೇಷನ್ಸ್ ಆಯಿತು. ಆ್ಯಂಡ್ ದೇ ಸೆಡ್ ಆಯಿತು ಸರ್, ನೀವು ಕೊಟ್ಟಿದ್ದೀರಲ್ಲ ಸರ್, ನಾವು ವಿ ವಿಲ್ ರೆಸ್ಪಾಂಡ್ ಅಂತ ಹೇಳಿದ್ರು. ನನಗೆ ಐ ಫೀಲ್ ಪ್ರಾಬಬಲಿ ದೇ ವುಡ್ ಡೂ ಇಟ್ ಅಟ್ ದ ಎಂಡ್ ಆಫ್ ದ ಡೇ, ಗೋಯಿಂಗ್ ಬೈ ವಾಟ್ ಈಸ್ ದೇರ್. ನೀವು ಯಾಕೆಂದರೆ ನಾನು ಐ ಡೋಂಟ್ ವಾಂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಏನಿದೆ, ತಮ್ಮ ಮಾಧ್ಯಮದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಇಟ್. ಅದು ಸತ್ಯವೋ ಸರಿಯೋ ತಪ್ಪೋ ಕಾಲ ನಿರ್ಧರಿಸುತ್ತೆ. ಆದರೆ ನಾನು ಹೇಳೋದು, ಈಗೇನು FIR ಆಗಿದೆಯಲ್ಲ, FIR ಆಗಿರೋದು ಆ FIR ಪ್ರಕಾರನೇ 2022ವರೆಗೂ ನಡೆದಿರುವಂಥ ಘಟನೆಗಳು. 2 ವರ್ಷ ಏನೂ ತನಿಖೆ ಆಗಿಲ್ಲ. ಈಗ ಕಳೆದ ತಿಂಗಳ ಆಗಿದೆ, ಕಳೆದ ವಾರ ಒಂದು FIR ಆಗಿದೆ. FIR ತದನಂತರ ಏನು ಕ್ರಮಗಳು ಜರುಗಿಸ್ತಾರೆ. ನನಗನ್ಸೋದು ನನ್ನ ಕಕ್ಷಿದಾರರ ಪರವಾಗಿ 7 ದಿವಸ ಕಾಲಾವಕಾಶ ಕೊಡೋದು ತಪ್ಪೇನು ಆಗೋದಿಲ್ಲ, ಕೊಡಬಹುದು ಅಂತ ನಾನು ನಂಬಿದ್ದೀನಿ ಸರ್. ಸರ್, ಈಗ ನೀವು ನೋಡಿದಂಗೆ ಈಗ ಈ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋಸ್ ಒಂದು ಕಡೆ ವೈರಲ್ ಆಗ್ತಿರುವಂಥದ್ದು, ಜೊತೆಗೆ ಇನ್ನು ಪಬ್ಲಿಕಲ್ಲೂ ಕೂಡ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡ್ತಿರೋದು, ಬಂಧನ ಆಗಲೇಬೇಕು ಅಂತೇಳಿ. ಈ ವಿಚಾರವಾಗಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ? ಸರ್, ಎಸ್ ಆರ್ ನೋ ಅನ್ನೋ ಉತ್ತರಕ್ಕೆ ಬರಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಮಾಧ್ಯಮದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಎಲ್ಲಿ ಸರ್ಕ್ಯುಲೇಟ್ ಆಗಿದೆ ನನಗಂತೂ ಗೊತ್ತಿಲ್ಲ, ಸತ್ಯ ಹೇಳ್ತೀನಿ ಕೇಳಿ. ಯಾವ ಇದರಲ್ಲಿ ಯಾವ ಲಿಂಕಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಇನ್ನೊಂದೇನು ಅಂದರೆ, ಸಮಾಜದಲ್ಲಿ ಎಲ್ಲರದೂ ಒಂದಲ್ಲ ಒಂದು ರೀತಿಯಾದ ಹೋರಾಟ ಇರುತ್ತೆ. ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ, ನೀವು ನಿಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಏನು ಹೋರಾಟ ಮಾಡ್ತೀರಾ. ಹಾಗೆ ಒಂದು
ಏನು ಸಾಮಾಜಿಕ ವಿಚಾರಗಳಲ್ಲಿ ಹೋರಾಟಗಾರರು ಇರ್ತಾರೆ. ಸೊ ಅವರವರ ಗ್ರೀವಿಯನ್ಸ್ ಬಂದಾಗ, ಅಂದರೆ ಅವರವರ ವಿಚಾರಗಳು ಬಂದಾಗ ಅವರು ಬೀದಿಗೆ ಇಳಿತಾರೆ. ಅದು ಅವರ ಕ್ರಮ, ನಾವು ಅದನ್ನ ಗೌರವಿಸ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿನ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.